ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವಿಠಲಾಪುರ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಭಾರತ ಅನ್ಯ ಗ್ರಹಕ್ಕೆ ಕಾಲಿಟ್ಟು ಪಾರುಪತ್ಯ ಮೆರೆದಿದೆ. ಆದರೆ ಈ ಗ್ರಾಮಕ್ಕೆ ಇಲ್ಲಿಯವರೆಗೂ ಒಂದು ಸರ್ಕಾರಿ ಬಸ್ ಕೂಡ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮತ ಪೆಟ್ಟಿಗೆ ಹೊತ್ತು ಬರುವ ಸಾರಿಗೆ ಬಸ್ ಯಾವತ್ತೂ ಇಲ್ಲಿನ ಜನರನ್ನ ಹತ್ತಿಸಿಕೊಂಡು ಹೋಗಲು ಬಂದಿಲ್ಲ ಅನ್ನೋದು ದುರಂತ. 7ನೇ ತರಗತಿ ನಂತರ ವಿದ್ಯಾಭ್ಯಾಸಕ್ಕೆ ಮಕ್ಕಳು 4 ಕಿಲೋಮೀಟರ್ ದೂರದ ಬಾಡ ಹಾಗೂ ಮಾಯಕೊಂಡ ಗ್ರಾಮಕ್ಕೆ ಹೋಗಬೇಕು. ಆದರೆ ಬಸ್ ಇಲ್ಲದ ಕಾರಣಕ್ಕೆ ಇಲ್ಲಿನ ನೂರಾರು ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ 120 ಮನೆಗಳು ಹಾಗೂ 450 ಜನ ಸಂಖ್ಯೆ ಹೊಂದಿರುವ ಕುಗ್ರಾಮ ಬಾಡ ಗ್ರಾಮ ಪಂಚಾಯಿತಿಗೆ ಒಳಪಡುತ್ತದೆ. ಆದರೆ ಈ ಗ್ರಾಮಕ್ಕೆ ಮದುವೆಗೆ ಹೆಣ್ಣು ತರಬೇಕು ಅಂದರೆ ಮೊದಲು ನಿಮ್ಮ ಊರಿಗೆ ಬಸ್ ಬಿಡಿಸಿ ನಂತರ ಹೆಣ್ಣು ಕೊಡುತ್ತೇವೆ ಎಂದು ಹೇಳುತ್ತಾರಂತೆ. ಗಂಡು ಹಾಗೂ ಹೆಣ್ಣು ಮಕ್ಕಳು ಮದುವೆಯಾಗದೆ ಹಾಗೆ ಉಳಿದಿದ್ದಾರೆ. ಸುಮಾರು ಈಗೊಂದು 20 ವರ್ಷದಿಂದ ಈ ಊರಲ್ಲಿ ಬಸ್ ಓಡಾಡ್ತಿಲ್ಲ ಸರ್. 8th 9th 10th ಮತ್ತೆ ಫಸ್ಟ್ PU ಸೆಕೆಂಡ್ PU ಬಾಡಕ್ಕೆ ಹೋಗ್ಬೇಕು. ನಾವು ನಡ್ಕೊಂಡು ಸುಮಾರು ಒಂದು 5 ಕಿಲೋಮೀಟ್ರ್ ಆಗೋದು ಕಾಲೇಜ್ ಹತ್ರ ಹೋಗೋಕ್ಕೆ. ಹಂಗಾಗಿ ಹೆಣ್ಮಕ್ಳನ್ನ ಯಾರು ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಆಮೇಲೆ ವಯಸ್ಸಾದವರು ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ಕರ್ಕೊಂಡು ಹೋಗೋಕ್ಕೆ ಭಾಳ ತೊಂದರೆ ಆಗ್ತೈತೆ ಸರ್. ಬಸ್ ಇದ್ದರೆ ಹೋಗೋಕ್ಕೆ ಚೆನ್ನಾಗಾಗ್ತೈತೆ. ಆಮೇಲೆ ಬೈಕ್ ಇದ್ದವ್ರು ಅಷ್ಟೇ ಸರ್ ಹೋಗೋದು. ಇನ್ನಿದ್ದವರೆಲ್ಲ ನಡ್ಕೊಂಡು ಹೋಗಬೇಕು. ಮಳೆ ಬಂದರೂ ನಡ್ಕೊಂಡು ಹೋಗಬೇಕು. ಆಮೇಲೆ ಚಾನಲ್ ಇರೋದ್ರಿಂದ ಹೆಣ್ಮಕ್ಳನ್ನೂ ಯಾರೂ ಓದೋಕೆ ಕಳಿಸ್ತಾ ಇಲ್ಲ. ಎಲ್ಲ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮೂರಿಗೆ ಮದುವೆನೇ ಆಗ್ತಾ ಇಲ್ಲ. ನಮ್ಮ ಅಣ್ಣ ಅವರೆಲ್ಲ ಹಂಗೆ ಇದ್ದಾರೆ ಮದುವೆ ಆಗೋದು. ಎಣ್ಣೆ ಕೊಡ್ತಾ ಇಲ್ಲ ಯಾರು. ಇಲ್ಲ ಸರ್, ಸುತ್ತಮುತ್ತ ಯಾವ ಊರಿಗೆ ಹೋಗಬೇಕು ಅಂದರೂ ನಾವು ನಡ್ಕೊಂಡೇ ಹೋಗಬೇಕು. ಒಂದು 5-6 ಕಿಲೋಮೀಟ್ರಿಗಿಂತ ಜಾಸ್ತಿನೇ ನಡಿಬೇಕು ಸರ್. ಬಸ್ಸಿನ ವ್ಯವಸ್ಥೆ ಇಲ್ಲ. ಮಕ್ಕಳಿಗೆ ಮುದುಕರಿಗೆ ನಮ್ಮಂಥ ಪೇಷಂಟ್ಗಳಿಗೆಲ್ಲ ಓಡಾಡೋಕೆ ಭಾಳ ಪ್ರಾಬ್ಲಮ್ ಆಕೈತಿ. ನಮ್ಮೂರಾಗ ಗಂಡು ಮಕ್ಕಳು ಭಾಳ ಜನ ಇದ್ದಾರೆ. ಬಸ್ ಇಲ್ಲ ಅಂತ ಎಣ್ಣೆ ಕೊಡ್ತಿಲ್ಲ. ನಮ್ಮೂರಾಗ ಗಂಡು ಮಕ್ಕಳಿಗೆ ಭಾಳ ಕಷ್ಟ ಐತಿ. ಮಕ್ಕಳಿಗೆ ಓದೋದು ವ್ಯವಸ್ಥೆ ಸರಿ ಇಲ್ಲ, ನಮಗೂ ಸರಿ ಇಲ್ಲ ಹೆಣ್ಮಕ್ಳಿಗೆ ಓಡಾಡೋಕ್ಕೆ. ಹಂಗಂತ ಹೆಣ್ಮಕ್ಳು ಜಾಸ್ತಿ ಓದೋಕ್ಕೆ ಕಳಿಸಲ್ಲ ನಮ್ಮೂರಾಗ. ಬಸ್ಸಿನ ವ್ಯವಸ್ಥೆ ಬಸ್ ಇಲ್ಲ. ಮಕ್ಕಳು ಮರಿ ಓಡೋಕೆ ಭಾಳ ತೊಂದರೆ ಇದೆ. ಯಜಮಾನ್ರು ಮುಂಡ್ರು ಹೋಗಕ್ಕೆ ಆತ್ಲ ಮಾಯ್ಕೊಂಡ 5 ಕಿಲೋಮೀಟ್ರು, ಬಾಡ 3 ಕಿಲೋಮೀಟ್ರು. ಭಾಳ ತೊಂದರೆ, ಭಾಳ ಕಷ್ಟ ಐತಿ. ಮಕ್ಕಳು ಮರಿ ಓದೋದು ಕಷ್ಟ ಆಗಿಬಿಡುತ್ತೆ. ಹೆಣ್ಮಕ್ಳು ಯಾರು ಓಸೋದಕ್ಕೆ ಕಳಿಸಲ್ಲ. ಈಗ 7ನೇ ಕ್ಲಾಸ್ ಇಲ್ಲೇ ಐತೆ, 8ನೇ ಕ್ಲಾಸ್ಗೆ ಹೋಗಿ ಊಟನ ಬಿಡಿಸೇ ಬಿಡ್ತಾರೆ ಹೆಣ್ಮಕ್ಳನ್ನ. ಗಂಡು ಮಕ್ಕಳು ಅಲ್ಲಿ ಹೊಂಡ ಹೋಗ್ತವೆ. ಅವು ಕಷ್ಟ, ಮಳೆಗಾಲದ ಭಾರಿ ಕಷ್ಟ ಆಗಿಬಿಡುತ್ತೆ. ಅದ್ರಾಗ ಯುವಕರು ಭಾಳ ಜನ ಇದ್ದಾರೆ. ಇಟ್ಲಾಬ್ರಕ್ಕೆ ಎಣ್ಣೆ ಕೊಡ್ತಾಯಿಲ್ಲ. ಯಾಕೆ ಎಣ್ಣೆ ಕೊಡ್ತಿಲ್ಲ ಕಾರಣ ಬಸ್ ಇಲ್ಲ. ಬಸ್ ಇಲ್ದ ಊರಿಗೆ ಏನು